ಗೈಸ್ ಇವಾಗೇನೋ ಡಿಸ್ಕಷನ್ ಅಲ್ಲ ಅವರೇ, ಹುನ್ಕಲ್ಲ ಇಲ್ಲ ಮೈಲೋನಾ ಅಂತ. ಮೈಲೋನಾ ಹುನ್ಕಲ್ ಅಂತೂ ನೀವು ಮೈಲೋ ಅಂತ. ಗೈಸ್ ಇವಾಗ ಹುನ್ಕಲ್ ಬಂದಿದ್ದೀವಿ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ 3 ಹೇಝಲ್ನಟ್ ಕೋಲ್ಡ್ ಕಾಫಿ ತೊಗೊಂಡವ್ರೆ. ನಂಗಂತ ಏನು ಬೇಡ, ತುಂಬ ಹೆವಿಯಾಗಿ ತಿಂದ್ಬಿಟ್ಟು ಬಂದಿದ್ದೀನಿ ಮನೆಯಲ್ಲಿ. ಏನು ಈ ಫಸ್ಟ್ ತೊಗೊಂಡಲ್ಲ ಏನಾಗ್ತಾ ಇದೆ ಆರ್ಗೇಸಮ್ ಕಾರ್ತಿಕ್. ಡ್ರೀಮ್ ಶೂಸ್ ಗೈಸ್ ಅಲ್ವೇನೋ. ಒಂದು ಏಜಲ್ಲಿ ಜಾರ್ಡನ್ ಅಂತ ಎಲ್ಲ ನಮ್ಮ ಸ್ಕೂಲಲ್ಲಿ ಟ್ರೆಂಡ್ ನಡೀತಾ ಇತ್ತು ಅವಾಗ. ಸೊ ಇವಾಗ ಎದ್ದಿದ್ದಾಯ್ತು, ಸ್ವಲ್ಪ ಲೇಟಾಗಿ ಎದ್ದೆ. ಇವತ್ತು ಸಂಡೇ, ನೆನ್ನೆ ಬಂದಿದ್ದು ಲೇಟು. ಸೊ ಇವಾಗ ಬಾಯ್ಸ್ ಕರೀತವ್ರೆ NFC ಹೋಗೋಣ ಬಾ ಅಂತ. ಆಯ್ತಪ್ಪ ಬರ್ತೀನಿ ಅಂತ ಹೇಳ್ದೆ, ಇಲ್ಲಾಂದ್ರೆ ಅದಕ್ಕೂ ಸೈಕ್ ಮಾಡ್ತಾರಂತ ಗೊತ್ತು. ಸೊ ಸುಮ್ಮನೆ NFC ಹೋಗ್ಬಿಟ್ಟು ನಾನೇನು ಕುಡಿಯೋಲ್ಲ ಸದ್ಯಕ್ಕೆ. ಏನೋ ಬಾಯ್ಸ್ ಎಲ್ಲ ಫುಲ್ ಸಮ್ಮರ್ ಅಲ್ಲ ಅಂತ ಏನೋ ಕರೆದವ್ರೆ, ಏನೋ ಮೈಲೋ ಅದು ಇದು ಕುಡಿಬೇಕಂತ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ವೆಂಕಿ ಮನೆ ಹತ್ರ ಬಂದಿದ್ದೀವಿ, ಕಾಯ್ತದೆ ವೆಂಕಿ ಬರೋಣ ಅಂತ. ಇಲ್ಲಿ ಕಾರ್ತಿಕ್ ಮತ್ತು ನಮ್ಮ ಸಿದ್ದು ಮೂಸೇವಾಲ ಇಲ್ಲಿದ್ದಾನೆ. ಓ ಹೌದು, ಇವತ್ತು ಗ್ರೇಟ್ ವಿಶೇಷತೆ ಏನಂದ್ರೆ RCB ವರ್ಸಸ್ MI ಮ್ಯಾಚ್ ಇದೆ. ಆ ಮ್ಯಾಚ್ ಸಾಯಂಕಾಲ ಇದೆ, ಕ್ರೇಜಿ. RCB ಸತಿ ಗೆಲ್ಲೇಬೇಕು ಇವತ್ತು, ಮೇನ್ ಸ್ಕೋರಿಂಗ್ ಮ್ಯಾಚ್ ಅದು. ಎಲ್ಲೋ ವೆಂಕಿ ಆಲ್ರೆಡಿ ಒಂದು 2-3 ಮ್ಯಾಚ್ ಸೋತಿ ನಮ್ಗೆ ಬೇಜಾರು ಮಾಡಿಸ್ಬಿಟ್ಟವ್ರೆ. ವೆಂಕಿ ಬಂದಿದ್ದಾನೆ ನಮ್ಮ ವೆಂಕಿ. ಸೊ NFC ಕಡೆಗೆ ಹೋಗ್ತಾ ಇದ್ದೀವಿ. ನಾನಂತೂ ಇವನ್ ಗಾಡಿ ಹೋಗಿದ್ದೀನಿ, ಅಂಟರ್ ಗಾಡಿಯಲ್ಲಿ. ಅವರಿಬ್ಬರು ಈ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬರ್ತವ್ರೆ. ಬನ್ನಿ ಹೋಗಿ ನೋಡೋಣ. ಗೈಸ್ ಇವಾಗೇನೋ ಡಿಸ್ಕಷನ್ ಅಲ್ಲ ಅವರೇ, ಹುನ್ಕಲ್ಲ ಇಲ್ಲ ಮೈಲೋನಾ ಅಂತ. ಏಯ್ ಇರೋ ಡಿಸೈಡ್ ಮಾಡ್ರು, ಹುನ್ಕಲ್ಲ ಮೈಲೋನಾ. ಹುನ್ಕಲ್ ಅಂತೂ ನೀವು ಮೈಲೋ ಅಂತ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮೆಜಾರಿಟಿ ಯಾರಿಗೆ 3 ಜನ ಇದ್ದೀರಾ, ನಿಮ್ದು ಯಾವುದು? ಮೈಲೋ ಹುನ್ಕಲ್ ಅಂಕಲ್. ಗೈಸ್ ಇವಾಗ ಹುನ್ಕಲ್ ಬಂದಿದ್ದೀವಿ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ 3 ಹೇಝಲ್ನಟ್ ಕೋಲ್ಡ್ ಕಾಫಿ ತೊಗೊಂಡವ್ರೆ. ನಂಗಂತ ಏನು ಬೇಡ, ತುಂಬ ಹೆವಿಯಾಗಿ ತಿಂದ್ಬಿಟ್ಟು ಬಂದಿದ್ದೀನಿ ಮನೆಯಲ್ಲಿ. ಬೆಂಗಳೂರು ಕೆಫೆಯಿಂದ ಆರ್ಡರ್ ಮಾಡಿದ್ದು ಇಡ್ಲಿ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಬಂದಿದ್ದಾಯಿತು ಸದ್ಯಕ್ಕೆ. ಸೊ ನನಗೇನು ಬೇಡ ಅಂತ ಇವರೆಲ್ಲ ತೊಗೊತವ್ರೆ. ನಾನಂತೂ ಹೆವಿ ಆಗಿದೆ ಗುರು, ಫೋರ್ಸ್ ಮಾಡಿದ್ರು ನಾನಂತೂ ಆಗೋದೇ ಇಲ್ಲ, ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕಂಪನಿ. ಬಾಯ್ಸ್ ಅಂದರೆ ಗೊತ್ತಲ್ಲ ಹಿಂಗೆ ಅಂತ. ಹೆಂಗೋ ಇದೆ ಹುನ್ಕಲ್ಲು ಹೇಝಲ್ನಟ್ ಕೋಲ್ಡ್ ಕಾಫಿ? ಚೆನ್ನಾಗಿ ಮಾಡವ್ರೆ. ಹಾಂ, ಮೈಲೋ ಮೇಲೆ ಸ್ವಲ್ಪ ಇದಿದೆ. ಮೈಲೋಪ ಇವನೇ, ಮೈಲೋ ಮೇಲೆ ಪ್ರೀತಿ. ಇದಕ್ಕೂ ರೆಸ್ಪೆಕ್ಟ್ ಇದೆ, ಅದೊಂಥರ ಬೇರೆ ಲೆವೆಲ್. ಮೈಲೋ ಡೈರಿ ಕುಡಿಬೇಡಿ, ಬೇಗ ಶುಗರ್ ಬಂದ್ಬಿಡುತ್ತೆ. ವಯಸ್ಸಾದವ್ರಕ್ಕಿಂತ ಡಬಲ್ ಬಂದ್ಬಿಡುತ್ತೆ. ಬೇಗ ಮೇಲಕ್ಕೆ ಹೋಗ್ತೀರಾ, ಮೇಲಿಂದ ಆಮೇಲೆ ನೋಡ್ಬೇಕಾಗಿತ್ತು ನಮ್ಮ ಬ್ಲಾಗ್ಸ್ನ. ಮತ್ತೆ ಅದನ್ನ ಕುಡಿದ್ರು ಇವತ್ತು ಕುಡಿದ್ರೆ ನೆಕ್ಸ್ಟ್ 20 ದಿನ ಕುಡಿಬಾರ್ದು ನೀವು, ಆಮೇಲೆ ಮತ್ತೆ ಕುಡೀರಿ. 20 ದಿನ ಅಲ್ಲ, 1 ವಾರ ಸಾಕು ಮಾವು. ಹಾಂ, ಶುಗರ್ ಕಮ್ಮಿ ಆಗ್ತಾನೆ ಅನ್ಕೊಂಡಿದ್ಯಾ? ಸುರಿತನ್ ಗೊತ್ತು. ಅದಕ್ಕೆ ಇವಾಗ ಏನೋ ಸೀನ್ ವೆಂಕಿ. ಮೈಲೋ NFC ಹೋಗೋಣ. ಮೈಲೋ ಸಿದ್ಧಾಂತ್ ಮೈಲೋ ನೋಡಿದ್ವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಜಡ್ಕೆ ನನ್ ಮಕ್ಳು ಸರ್, ಅವ್ರ ಅಪ್ಪಂಗ್ ಊಟಾರ ಅವ್ರು. ನನ್ನ ಬಿಟ್ಬಿಡಿ ಸರ್, ನನ್ಕಂದು ಆಗ್ತಾ ಇಲ್ಲ, ನನ್ನ ಬಿಟ್ಬಿಡಿ. ಏಯ್ ಮೈಲೋ ಮೈಲೋ ಬಾ. ಏಯ್ ಕಾರ್ತಿಕ್ ಅಂತ ಬಾ ಅಂತ. ಬೇಡನಾ? ಅವ್ರಿಬ್ರಿಗೆ ಬೇಕಂತವ್ರಲ್ಲ ಪಾಪ. ಬೆಲ್ಗಾಮಿಂದ ಬಾಯ್ ಬಂದವನ್ ಮೈಲೋ ಕೊಡ್ಸಲ್ವ ನಾವು? ಎಲ್ ವೆಂಕಿ ಕುಡ್ಸ್ತೀವಿ. ಬೆಲ್ಗಾಮಿಂದ ಬಂದವನೇ ಬೆಂಗಳೂರಿಗೆ ನಮಗೋಸ್ಕರ ಬೆಂಗಳೂರು ನೋಡಕ್ಕಂತ ಕಾರ್ತಿಕ್. ಇವಾಗ ಮೈಲೋ ಕಡೆ ಕರ್ಕೊಂಡು ಹೋಗ್ತೀವಿ. ಮೈಲೋ ಅಂದ್ರೆ ಏನಂತ ಇವಾಗ ಗೊತ್ತಾಗುತ್ತೆ ಅವ್ನಿಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಗೈಸ್ ಇವಾಗ ಮೈಲೋ ಇಸ್ಕೊಂಡವ್ ಕಾರ್ತಿಕ್, ಒಬ್ನೇ ಇಸ್ಕೊಂಡವನೆ. ಅದು ಗನ್ ಅಂದ್ರೆ ಒಬ್ನೇ ಎಲ್ಲ ಮಾಡ್ತವನೆ. ನೋಡಿ ಒಂದು ರಿಯಾಕ್ಷನ್ ನೋಡಿ. ಎಲ್ಲಾರು ಜೊತೆ ಕುಡಿಯೋಣ, ಜೊತೆ ಜೋರಾಗಿ ಅಲ್ಲ, ಎಲ್ರು ಜೊತೆ ಕುಡಿಯೋಣ, ಜೊತೆ ತಿನ್ನೋಣ ಅಂದ್ರೆ ಏನ್ರ ನಿಮ್ದೆಲ್ಲ ಸ್ನೇಹ ಅಂತ ಒಳಗೆ ಸ್ಕೀಮ್ ಹಾಕ್ತಾರೋ. ಒಂದೇ ತಟ್ಟೆಲ್ ಅನ್ನ ತಿಂದು 3 ತೈಟ. ಸರಿ, ನಾವು ನೋಡು ಜಾಸ್ತಿ ಶುಗರ್ ಬಂದು ಹೋಗೋ ತರ ಇದಿಲ್ಲ.
ಸ್ಮೈಲೋ ಬಂದಿದೆ ನೋಡಿ. ಫುಲ್ ಕಾರ್ತಿಕ್ ಅಂತ ಖುಷಿ ಖುಷಿ ಆಗುತ್ತೆ. ನೀ ಖುಷಿಯಾ ತಿರ್ಗಾವಡ್ ಕಲ್ಸು 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 ಕಾರ್ತಿಕ್. ಏನು ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಕ ಲಕ ಲಕಾಯ್ಸು. ನಮ್ದು ಒಂದು ಕಾನ್ಸಂಟ್ರೇಷನ್ ನೋಡು ಅಲ್ಲಿ. ಈಚೆ 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 ಬರ್ತೈತೆ ಕಾರ್ತಿಕ್, ಈಚೆ ಬರ್ತೈತೆ ಈಚೆ ಬರ್ತೈತೆ. ಚಲ್ಲದೆ ಮಾತ್ರ ಸಲ್ಕೊಂಡ ಪಂಡಿಗೆ ಇಲ್ಲ ಇಲ್ಲ ಕುಡಿಯೋ ಯಾಕೆ ಹೋಯ್ತಾ ಮೊದಲು ಮಾಡ್ತೀಯ ಫಸ್ಟ್ ಶಿಪ್ಪು. ಯಾರು ಅವ್ನು ಯಾರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾನಲ್ಲ. ಕಾರ್ತಿಕ್ ಓ ಕುಡಿ ಕುಡಿ ಆಯ್ತು ಫಸ್ಟ್ ಶಿಪ್ ಕುಡಿ. ಸೊ ನೋಡಿ ಗೈಸ್ ಅವ್ನು ರಿಯಾಕ್ಷನ್ ತಗೊಳಕ್ಕೆ ಅಂತ. Doing the things that I never would know. Treat me like what these. Don't get me dirty. Love on me. ಏನು ಈ ಫಸ್ಟ್ ಶಿಪ್ ತಗೊಂಡಲ್ಲ ಏನಾಗ್ತಾ ಇದೆ ಆರ್ಗೇಸಮ್ ಕಾರ್ತಿಕ್? ಏನು ಅಷ್ಟು ಆರ್ಗೇಸಮ್ ಮಾಡಿ ನಮಗೆ ಕೊಡ್ತಾ ಇದೆಯಾ? ಆಯ್ತಿರೋ ಇವನ್ ಟೆಸ್ಟ್ ರೆಕಾರ್ಡ್ ಮಾಡೋಣ. ಹೆಂಗೋ ಇದೆ ಸಿದ್ಧಾಂತ್? ಇವನೇನೋ ಒಳ್ಳೆ ಹಾಟ್ ಡ್ರಿಂಕ್ಸ್ ಕೊಡ್ತಂಗೆ ಆಡ್ತಾನೆ. ಬೆಂಕಿ ನಿಂದು ಓ ಇವಂದೇ ರಿಯಾಕ್ಷನ್ ಕ್ರೇಜ್. ಬೆಲ್ಗಾಮ್ ಅಲ್ಲಿ ಏನು ಈ ತರ ಸಿಕ್ಕಿಲ್ಲ. ಹುಡುಕ್ದ ಆಕ್ಚುಲಿ. ಎಲ್ಲಿ ಹುಡುಕ್ತೆ? ನಮ್ಮ ಫಿಲ್ಟರ್ ಕಾಫಿ ಹುಡುಕ್ದ? ನಮ್ಮ ಫಿಲ್ಟರ್ ಕಾಫಿ ಅಲ್ಲ, ಕೋಲ್ಡ್ ಕಾಫಿ ಸ್ಪಾಟ್ಸ್ ಇತ್ತು. ಇದ್ರ ಮುಂದೆ ಅದೇನು ಓಜಿ ನಿನ್ನ ಫೋನ್ 4K ಸಪೋರ್ಟ್ ಆಗುತ್ತೆ ತಾನೆ ಯೂಟ್ಯೂಬ್ ಇದಕ್ಕೆ ನೋಡಿ. ಹಿಟ್ಟು ತಲೆಗೆ ಹೊಡಿತೈತೆ ಅಂತ ಶುಗರಿ ಮೈಲೋ ಅದೇನೋ ನೆಕ್ಸ್ಟ್ ಡಯಾಬಿಟಿಸ್ ಬರೋ ಅವನ್ನೆಲ್ಲ ಕೊಡ್ಸಿದ್ ನಂಗೆ ಕಾರ್ತಿಕ್ ಅಪ್ಪ. ನೋಡಲ್ ಕೂತವನೇ ಆರ್ಗ್ಯಾಸಮ್ ಮಾಡ್ಕೊಂಡು ನೋಡ್ ಗೈಸ್. ಸದ್ಯಕ್ಕೆ ಇವಾಗ ಸ್ನೀಕರ್ಸ್ ಇಸ್ಕೊಳ್ಬೇಕಂತ ಏನೋ ವೆಂಕಿ ನೋಡ್ಬೇಕಂತ ಇಲ್ಲಿ ಬಂದಿದ್ದೀವಿ ನೈಕ್ಗೆ. ಸೊ ಕ್ಯಾಪು ಎಷ್ಟೊತ್ತು ಕ್ಯಾಪು? 1595 ಕ್ಯಾಪ್ ಅಷ್ಟ 1600 ಇದು ಚೆನ್ನಾಗಿದೆ ಸ್ನೀಕರ್ಸ್. ಏನೋ ಅಲ್ಲಿ ನೋಡ್ತವನೆ ಸ್ನೀಕರ್ಸು. ಬ್ರೆಜಿಲ್ದು ಅರ್ಜೆಂಟೀನಾ ಇವಾಗ ಇನ್ನೇನು ಸ್ಟಾರ್ಟ್ ಆಗತ್ತಲ್ಲ ವರ್ಲ್ಡ್ ಕಪ್ಪು? ಜೂನ್ ಹಾಂ. ಮಂತ್ ವಿ ಹ್ಯಾವ್ ಕಮ್ ಅ ಫಾರ್ ವೇ. ಅರ್ಜೆಂಟೀನಾ ಡಿಫೆಂಡಿಂಗ್ ಚಾಂಪಿಯನ್ಸ್. ಎಷ್ಟು ಅದು ಪ್ರೈಸು? ಟ್ಯಾಗ್ ಇಲ್ಲಿದೆ. ಒಫಿಷಿಯಲ್ ಮರ್ಚೆಂಡೈಸ್ ತಾನೆ? ಎಷ್ಟು? 5095 5K ಜರ್ಸಿ ಗೈಸ್. ರೋಡಲ್ಲಿ ಹೋದರೆ ಜಯನಗರಲ್ಲಿ ಬೇರೆ ಕಡೆ 300 ರೂಪಾಯಿ 400 ರೂಪಾಯಿ ಜರ್ಸಿ ಸಿಗುತ್ತೆ. ಇವ್ರದ್ದು ಅಫಿಷಿಯಲ್ ಮರ್ಚೆಂಡೈಸ್ ಅಂತ 5000 ಡಿಸೈನ್ ಫಾರ್. ಬಟ್ ಆಲ್ಮೋಸ್ಟ್ ಈ ಥರದೇ ಒಳ್ಳೆ ಕ್ವಾಲಿಟಿಲೋ 600 ರೂಪಾಯಿ 500 ರೂಪಾಯಿಗೆಲ್ಲ ಸಿಗುತ್ತೆ. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಷ್ಟು ದುಡ್ಡು ಕೊಡೋದ್ರೆ ಬರ್ತಿದೆ ನೋಡಿ. ಇದು ನೋಡಿ ಒಂದು ಕಾಲದಲ್ಲಿ ಒರಿಜಿನಲ್ಲು 1000 ರೂಪಾಯಿ. ಆನ್ಲೈನ್ ತಾನೇ ತೊಗೊಂಡಿದ್ದು? ಅವ್ರದ್ದೇ ವೆಬ್ಸೈಟಲ್ಲಿ RCB ಇದೆ. ಕೊರೋನಾ ಟೈಮಲ್ಲಿ ಇಸ್ಕೊಂಡಿದ್ದು. ಈಗ 5000. ಹಿಂಗೆ ಗೈಸ್ ಇನ್ಫ್ಲೇಷನ್ ಹಿಟ್ಸ್ ಹಾರ್ಡ್ ಅಂತಾರಲ್ಲ. ಗೈಸ್ ಸ್ನೀಕರ್ ಸೆಕ್ಷನ್ನು ಗೈಸ್. ಏರ್ ಜಾರ್ಡನ್ಸು 1 ಮಿಡ್ಡು ಎಲ್ಲ ಕಲರ್ಸ್ ಎಲ್ಲ ಇದೆ ನೋಡಿ. ಎಲ್ಲ ಜಾರ್ಡನ್ಸ್ ಇದು. ಎಷ್ಟಂತ? 11,500 ಗೈಸ್. ಇದು 11,500 ಅಂತ. ಡ್ರೀಮ್ ಶೂಸ್ ಗೈಸ್ ಅಲ್ವೇನೋ. ಒಂದು ಏಜಲ್ಲಿ ಜಾರ್ಡನ್ ಅಂತ ಎಲ್ಲ ನಮ್ಮ ಸ್ಕೂಲಲ್ಲಿ ಟ್ರೆಂಡ್ ನಡೀತಾ ಇತ್ತು ಅವಾಗ. ಗೈಸ್ ಸದ್ಯಕ್ಕೆ ಸ್ಲೈಡ್ ಸಿಕ್ಕಿಲ್ಲ. ವೆಂಕಿದು ಸೈಜ್ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ ಮನೆ ಕಡೆಗೆ ಹೊಡ್ತಾ ಇದ್ದೀವಿ. ಕಾರ್ತಿಕ್ ಅಲ್ಲಿ ಕರೀತಾವ ನೋಡು ಅಷ್ಟೇ. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ.
ಗೈಸ್ ಸ್ವಲ್ಪ ಡಿಸ್ಟಿಲ್ ವಾಟರ್ ಇಸ್ಕೊಳ್ಬೇಕಾಗಿತ್ತು, ಮನೆಗೆ UPS ಬೇಕಾಗಿತ್ತು ಅಂತ ಶೆಲ್ ಸೆಲೆಕ್ಟಿಗೆ ಬಂದಿದ್ದೀವಿ, ಶೆಲ್ ಪೆಟ್ರೋಲ್ ಬಂಕ್ಗೆ. ಗೈಸ್ ಐತೆ ನಾನು ಡಿಸ್ಟಿಲ್ ವಾಟ್ರು ಇಸ್ಕೊಂಡಿದ್ದಾಯಿತು. ಎಷ್ಟು 150 ಏನೋ ಆಯಿತು ಈ ಡಿಸ್ಟಿಲ್ ವಾಟ್ರಿಗೆ. ಸೊ ಸದ್ಯಕ್ಕೆ ಅದನ್ನು ಲಿಫ್ಟಲ್ಲಿ ಕಳಿಸಿ ಇವಾಗ ಮೇಲೆ ನಮ್ಮಮ್ಮ ತೊಗೊತಾರೆ. ನಾನು ಇವಾಗ ನಮ್ಮ ಬೇಬಿಗೆ ಸ್ವಲ್ಪ ಹೋಗ್ಬಿಟ್ಟು ವಾಷಿಂಗ್ ಕೊಡಬೇಕು. ಅಲ್ಲಿ ಕೊಟ್ಬಿಟ್ಟು ಅಲ್ಲೇ ಒಂದು 10-15 ನಿಮಿಷ ಆಗುತ್ತೆ. ಇವಾಗ ನಮ್ಮ ಬೇಬಿನ ವಾಶಿಗೆ ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲೇ ನಮ್ಮ ಏರಿಯಾ ಹತ್ರನೇ ಒಂದು ವಾಶ್ ಸೆಂಟ್ರ್ ಹತ್ರ. ಸೊ ನೋಡ್ಬೋದು ಅದೇ ಮೇಯ್ನ್ ಇರೋದು ಚೇನು ಮತ್ತು ಹಿಂದೆ ಟೈರು ಮತ್ತು ಇಂಜಿನು ಅಷ್ಟನ್ನು ವಾಶ್ ಮಾಡಿಸಿ. ಮಿಕ್ಕಿದ್ದು ನಮ್ಮ ಸೆಕ್ಯೂರಿಟಿ ಇದ್ದಾನೆ, ಅವನೇ ಎಲ್ಲ ಡೈಲಿ ಅವನೇ ಕ್ಲೀನ್ ಮಾಡೋದು. ಸೊ ಅಷ್ಟು ಮಾತ್ರ ಇಲ್ಲಿ ಮಾಡ್ಸೋಕ್ಕೆ ಬಂದಿದ್ದೀನಿ. ಅದನ್ನು ಮಾಡಿಸ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಅದನ್ನು ಮಾಡಿ ತಿರ್ಗಾ 16 ಸಾಯಂಕಾಲ ಗೊತ್ತಲ್ಲ ಒಂದು ಇಂಪಾರ್ಟೆಂಟ್ ಒಕೇಶನ್ RCB ವರ್ಸಸ್ MI ಮ್ಯಾಚು. ಸೊ ಬನ್ನಿ ಅದನ್ನು ನೋಡ್ಬಿಟ್ಟು ಸತಿ RCB ಅಂತ ಇವತ್ತು ಗೆಲ್ಲೇಬೇಕು, ಮೇನ್ ಮ್ಯಾಚು. ಇವಾಗ ಮನೆಗೆ ಬಂದಿದ್ದಾಯಿತು. ಸದ್ಯಕ್ಕೆ ಇವಾಗ ಮನೆಗೆ ಬಂದಿದ್ದಾಯಿತು. ನೋಡ್ಬೋದು ಎಷ್ಟು ಶೈನ್ ಹೊಡಿತಾ ಇದೆ ನಮ್ಮ ಬೇಬಿ. ಎಸ್ಪೆಷಲಿ ಆ ರಾಯಲ್ ಎನ್ಫೀಲ್ಡಲ್ಲಿ ಕ್ರೋಮ್ ಇರುತ್ತಲ್ಲ, ಆ ಕ್ರೋಮ್ ಎಷ್ಟು ಶೈನ್ ಹೊಡಿತಾ ಇದೆ ಅಂದರೆ ನೋಡಿದ್ರೇ ವಿಚ್ ಇಸ್ ಸೆಕ್ಸಿ ಬೇಬಿ ಅಂತ ಅನಿಸುತ್ತೆ. ಮತ್ತು ಅದಕ್ಕಿನ್ನ ಒಂದು ಪಾಲಿಶ್ ಬರುತ್ತೆ, ಅದು ಒಳಗೆ ಇನ್ನೂ ಶೈನ್ಗೆ ಶೈನ್ ಹೊಡಿಯುತ್ತೆ. ಇದು ವಾಶ್ ಮಾಡಿಸಿದ್ದೀನಲ್ಲ ಒಂದು 2-3 ದಿನದಲ್ಲಿ ಹೋಗ್ಬಿಡುತ್ತೆ ಶೈನು. ಆ ಪಾಲಿಶ್ ಹಾಕಿದ್ರೆ ಪಕ್ಕ ಒಂದು 1-2 ವೀಕ್ಸ್ ಇರುತ್ತೆ ಆ ಶೈನು. ತಿರ್ಗಾ ವಾಶ್ ಮಾಡಿ ತಿರ್ಗಾ ಆ ಶೈನ್ ಹಂಗೆ ಬರುತ್ತೆ. ನೋಡಬೇಕು. ಸದ್ಯಕ್ಕೆ ಸ್ವಲ್ಪ ಔಟ್ ಆಫ್ ಬಜೆಟ್ ಹೋಗಿದ್ದೀವಿ, ನೋಡೋಣ ನೆಕ್ಸ್ಟ್ ಏನಾದರೂ